ಜೀವನ ಯೋಗದಲ್ಲಿ ಒಂದು ವಜ್ರಕ್ರಿಯೆ ಅಂತ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಮಗೆ ಗೊತ್ತಾಯಿತು. ಅದರಿಂದ ನನಗೆ ಮಾಡೋಣ ಬೇಡ ಅಂತ ಒಂದು 2 ವೀಕ್ಸ್ ಡೌಟಲ್ಲಿದ್ದೆ. ಆಮೇಲೆ ನೋಡ್ತಾ ಮಾಡೋಣ ಅಂತ ಜಾಯ್ನ್ ಆಗಿದೆ. ನನಗೆ ಒಳಗಡೆ ಸ್ಟ್ರೆಸ್ ಆಗೋದು, ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಇತ್ತು, ಬ್ಯಾಕ್ ಪೇಯ್ನ್ ಥರ ಎಲ್ಲ ಇತ್ತು. ಅದನ್ನು ಮಾಡಿ ಒಂದು 10 ಡೇಸ್ ಒಳಗಡೆ ನನಗೆ ಸ್ವಲ್ಪ ನನಗೆ ಹೆಲ್ಪ್ ಆಗೋ ಥರ ಆಯಿತು. ಈಗ 1 ಮಂತ್ 1.5 ಮಂತಿಂದ ಕಂಟಿನ್ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ಸ್ ನನಗೆ ಗೊತ್ತಿಲ್ಲದೆ ನನ್ನಿಂದ ಹೊರಗಡೆ ಹೋಗಿಬಿಟ್ಟಿದೆ ಅನಿಸ್ತಾ ಇದೆ. ನನಗೆ ಯಾವುದೂ ಇಲ್ಲ. ಈಗ ಹೊರಗಡೆ ಸಮಾಜ ನೋಡೋ ರೀತಿ ಬದಲಾವಣೆ ಆಗಿ ಏನೋ ಒಂಥರ ಇಂಟ್ರೆಸ್ಟಾಗಿ ನೋಡಬೇಕು ಅನಿಸ್ತಾ ಇದೆ. ಮೊದಲೆಲ್ಲ ಒಂಥರ ಏನೋ ಅಂತ ಎಲ್ಲನೂ ನೆಗ್ಲೆಕ್ಟ್ ಮಾಡಿಬಿಡ್ತಾ ಇದ್ವಿ. ಈಗ ಆ ಥರ ಎಲ್ಲ ಏನಿಲ್ಲ. ಎಲ್ಲದರಲ್ಲಿ ಅಬ್ಸರ್ವ್ ಮಾಡುವಂಥ ಒಂದು ಶಕ್ತಿ ಬಂದಿದೆ. ಒಂದು ಪೇಷನ್ಸ್ ಅನ್ನೋದು ನಮಗೆ ಇರಲೇ ಇರಲಿಲ್ಲ. ಈಗ ಒಂದು ತಾಳ್ಮೆ, ಹಿಂದೆ ಮಾತಾಡೋದಾಗಲಿ, ಬೇರೆಯವ್ರ ಹತ್ರ ಸಮಾಜದ ಜೊತೆಗೆ ಮಾತಾಡೋ ರೀತಿ ಎಲ್ಲ ಚೇಂಜಸ್ ಆಗಿದೆ. ಸೊ ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಆಚಾರ್ಯರಿಂದ ನಮಗೆ ಅದು ತ್ರಿವೇಣಿ ಸಂಗಮದಲ್ಲಿ ಭಾಗಮಂಡಲದಲ್ಲಿ ನಮಗೆ ದೀಕ್ಷೆ ಕೊಟ್ಟಿರೋದು. ಇದರಿಂದ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಆ ಥರ ನಮಗೊಂದು ಒಳ್ಳೆಯ ಅನುಭವ ಆಗಿ ಒಂದು ಉತ್ತಮವಾದಂಥ ಒಂದು ಜೀವನ ಮಾಡಲಿಕ್ಕೆ ನಮಗೊಂದು ಮಾರ್ಗದರ್ಶನ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಿಂದ ತುಂಬ ನಮಗೆ ಅನುಕೂಲ ಆಗಿದೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಶಿವಣ್ಣ ಅಂತ.